ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತಿನ ವಿಷಯ ಏಪ್ರಿಲ್ 2026ರ ಮೇಷರಾಶಿಯ ಭವಿಷ್ಯ. ಮೇಷರಾಶಿಯಲ್ಲಿ ಯಾವ ರೀತಿ, ಯಾವ ಕ್ಷೇತ್ರಗಳಲ್ಲಿ ಯಾವ ರೀತಿ ಲಾಭದಾಯಕಿದೆ, ಯಾವ ರೀತಿ ನಷ್ಟದಾಯಕಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಗ್ರಹಗತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯ ಏಪ್ರಿಲ್ 14ರಿಂದ ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ. ಇದು ಆರಂಭಕ್ಕೆ ಒಳ್ಳೆಯ ಮುನ್ನುಡಿ, ಒಳ್ಳೆಯ ಸೂಚನೆಗಳು ಇದಾಗಿದೆ. ಶನಿ ಗ್ರಹ 12ನೇ ಮನೆಯಲ್ಲಿ ಇದ್ದರೂ ಸಹ ಸಾಡೆ ಸಾತಿಯ ಪ್ರಭಾವ ಇವರಿಗೂ ಇರಲಿದೆ. ಇದು ಅಧಿಕ ಖರ್ಚು ಮತ್ತು ದೂರ ಪ್ರಯಾಣವನ್ನು ಸೂಚಿಸುತ್ತದೆ. ಶನಿ ಗ್ರಹ ಅಧಿಕ ಪ್ರಯಾಣ ಮತ್ತು ಹಣಕಾಸಿನ ವ್ಯವಸ್ಥೆಯಲ್ಲಿ ಅನಗತ್ಯ ಖರ್ಚುಗಳನ್ನು ಸೂಚಿಸ್ತಾ ಹೋಗ್ತಾನೆ. ರಾಹು 11ನೇ ಮನೆಯಲ್ಲಿರೋದ್ರಿಂದ ಆಕಸ್ಮಿಕ ಲಾಭವನ್ನು ಕೂಡ ತಂದುಕೊಡುವಂಥ ಚಾನ್ಸಸ್ಗಳು ತುಂಬ ಇದೆ ಈ ಏಪ್ರಿಲ್ ತಿಂಗಳಲ್ಲಿ. ಮತ್ತು ಮಂಗಳ ಗ್ರಹ ಏಪ್ರಿಲ್ 2ರಿಂದ ಮೀನರಾಶಿಯಲ್ಲಿ ಸೂರ್ಯ ಮತ್ತು ಶನಿಯೊಂದಿಗೆ ಸೇರೋದ್ರಿಂದ ಮಾನಸಿಕ ಒತ್ತಡ ಮತ್ತು ಗುಪ್ತ ಶತ್ರುಗಳ ಕಾಟ ಜಾಸ್ತಿ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಇಷ್ಟು ಈ ಗ್ರಹಗತಿಗಳ ಬಗ್ಗೆ, ಮೇಷರಾಶಿಯವರ ಗ್ರಹಗತಿಗಳು. ಈಗ ಯಾವ ಕ್ಷೇತ್ರಗಳಲ್ಲಿ ಯಾರಿಗೆ ಲಾಭದಾಯಕ ಇದೆ, ಯಾರಿಗೆ ನಷ್ಟದಾಯಕ ಇದೆ ಅಂತ ತಿಳಿಸ್ಕೊಡ್ತೀನಿ. ಉದ್ಯೋಗ ಮಾಡುವಂಥವರಿಗೆ ಕೆಲಸದಲ್ಲಿ ಹೊಸ ಹೊಸ ಜವಾಬ್ದಾರಿಗಳು ಸಿಗುವಂಥ ಚಾನ್ಸಸ್ಗಳು ತುಂಬ ಇದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗ್ತಾ ಹೋಗುತ್ತೆ. ನಿಮ್ಮ ನಾಯಕತ್ವದ ಗುಣಗಳಿಗೆ, ಕಠಿಣ ಪರಿಶ್ರಮಕ್ಕೆ ಒಳ್ಳೆಯ ಬೆಲೆ ಸಿಗುವಂಥ ಚಾನ್ಸಸ್ಗಳು ಉದ್ಯೋಗ ಯಾವ ಕ್ಷೇತ್ರದಲ್ಲಿರೋರಿಗೆ ಬಹಳ ಇದೆ. ಮತ್ತು ವ್ಯಾಪಾರ ಯಾರು ಮಾಡ್ತಾ ಇರ್ತೀರಿ, ಸ್ಟಾರ್ಟಿಂಗ್ ಸ್ವಲ್ಪ ಮಂದಗತಿಯಲ್ಲಿ ಇದ್ದರೂ ಸಹ 14ನೇ ತಾರೀಕಿನ ಮೇಲೆ ಬಿಟ್ಟು ವ್ಯಾಪಾರದಲ್ಲಿ ಚೇತರಿಕೆ ಕಾಣ್ತಾ ಹೋಗುತ್ತೆ. ಹೆಚ್ಚೆಚ್ಚು ಲಾಭದಾಯಕ ಆಗ್ತಾ ಹೋಗುತ್ತೆ. 14ನೇ ತಾರೀಕು ಮೇಲ್ಪಟ್ಟು ಇವರಿಗೆ ಹೆಚ್ಚಿನ ಲಾಭದಾಯಕಗಳು ಸೂಚನೆಗಳು ಬರ್ತಾ ಹೋಗುತ್ತೆ. ಮತ್ತು ನೆಟ್ವರ್ಕಿಂಗ್ ಮತ್ತು ಸಂಶೋಧನೆಯಲ್ಲಿ ಯಾರು ಇರ್ತೀರಿ ಅವರಿಗೆ ಹೆಚ್ಚು ಪ್ರಚೋದನೆ ಸಿಗ್ತಾ ಹೋಗುತ್ತೆ. ವ್ಯಾಪಾರ ಆಯಿತು, ಮತ್ತು ನೆಟ್ವರ್ಕಿಂಗ್ ಆಯಿತು, ಮತ್ತು ಸಂಶೋಧನಾ ಕಾರ್ಯಗಳಲ್ಲಿ ಯಾರು ಇರ್ತೀರಿ ಅವ್ರಿಗೆಲ್ಲರಿಗೂ ಒಳ್ಳೆಯ ಲಾಭದಾಯಕ ತಿಂಗಳಾಗಿದೆ ಇದು. ಶಿಕ್ಷಣದಲ್ಲಿ ಏಕಾಗ್ರತೆ ಕಳೆದುಕೊಳ್ಳುವಂಥ ಚಾನ್ಸಸ್ಗಳು ತುಂಬ ಇದೆ. ಮತ್ತು ಹೆಚ್ಚು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಇವರಿಗೆ ಪ್ರತಿಫಲ ಸಿಗುವಂಥ ಚಾನ್ಸಸ್ಸು ಈ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ದೊರಕ್ತಾ ಹೋಗುತ್ತೆ. ಈ ಟೈಮಲ್ಲಿ ಎಕ್ಸಾಮ್ಗಳು ಜಾಸ್ತಿ ನಡೀತಾ ಹೋಗುತ್ತೆ. ಏಕಾಗ್ರತೆ ಕಡಿಮೆ ಆಗುವಂಥ ಚಾನ್ಸಸ್ಗಳು ತುಂಬ ಇದೆ. ಏಕಾಗ್ರತೆಯಿಂದ ವಹಿಸಿದಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಆಟದಲ್ಲಿ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಪಾಠದಲ್ಲಿ ಸ್ವಲ್ಪ ನೀವು ಜಾಸ್ತಿ ಜ್ಞಾನವಂತರಾಗಬೇಕಾಗುತ್ತೆ. ಆರೋಗ್ಯದಲ್ಲಿ ನಿಮ್ಮ ರಾಶಿಯಲ್ಲಿರುವ ಮಂಗಳ ಗ್ರಹನು ದುರ್ಬಲನಾಗಿರ್ತಾನೆ ಈ ತಿಂಗಳಲ್ಲಿ. ಅದಕ್ಕೋಸ್ಕರ ನಿಮಗೆ ಆರೋಗ್ಯದ ಮೇಲೆ ಪೆಟ್ಟು ರೋಗ ನಿರೋಧಕ ಶಕ್ತಿಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸರಿಯಾದ ನಿದ್ರೆ ಬರೋದಿಲ್ಲ. ಮಾನಸಿಕ ಶಾಂತಿಗೆ ಸ್ವಲ್ಪ ಅಡೆತಡೆಗಳು ಬರ್ತಾ ಹೋಗುತ್ತೆ. ಕಣ್ಣಿನ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಉಷ್ಣಾಂಶಗಳ ತೊಂದರೆ ಕೂಡ ಬರ್ತಾ ಹೋಗುತ್ತೆ ನಿಮಗೆ. ಮತ್ತು ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಬಿರುಕುಂಟಾಗುವ ಚಾನ್ಸಸ್ಗಳು ತುಂಬ ಇದೆ ಏಪ್ರಿಲ್ ತಿಂಗಳಲ್ಲಿ. ಯಾರೇ ಆಗಲಿ ಸಂಗಾತಿಯೊಂದಿಗೂ ಕೂಡ ದೂರ ಆಗುವಂಥ ಚಾನ್ಸಸ್ ಇದೆ. ಪ್ರೀತಿ ಪ್ರೇಮದಲ್ಲಿ ಯಾರು ಬಿದ್ದಿರ್ತೀರಿ ಅವರು ಕೂಡ ದೂರ ಆಗುವಂಥ ಚಾನ್ಸಸ್ಗಳು ತುಂಬಾ ಇದೆ. ಮತ್ತು ಮದುವೆ ಏನು ಅಪೇಕ್ಷೆ ಪಡ್ತಾ ಇರ್ತೀರಿ ಈ ತಿಂಗಳಲ್ಲಿ ಮದುವೆ ಅವಿವಾಹಿತರಿಗೆ ಮದುವೆ ಆಗುವ ಸಂಪೂರ್ಣ ಬಲ ತುಂಬಿ ಬರುತ್ತೆ. ಗುರು ಹಿರಿಯರ ಮಾರ್ಗದರ್ಶನದಿಂದ ನೀವು ಮುಂದಕ್ಕೆ ಹೋದಷ್ಟು ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯ ಕಂಕಣ ಭಾಗ್ಯ ಕೂಡಿ ಬರ್ತಾ ಹೋಗುತ್ತೆ. ಮತ್ತು ಹಣಕಾಸಿನಲ್ಲಿ ಈ ತಿಂಗಳಲ್ಲಿ ಹೆಚ್ಚು ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಗಾ ಇಟ್ಟು ಸ್ವಲ್ಪ ಲಾಭದಾಯಕದ ಕಡೆ ನೀವು ಜಾಸ್ತಿ ಹೋದಷ್ಟು ನಿಮಗೆ ಅನುಕೂಲ. ಇದರಿಂದ ನಿಮಗೆ ಖರ್ಚು ವೆಚ್ಚದಲ್ಲಿ, ಆರೋಗ್ಯದಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಏನಾದರೂ ಒಂದು ಅಡೆತಡೆಗಳು, ಕಷ್ಟ ಕಾರುಣ್ಯಗಳು ಜಾಸ್ತಿ ಆಗ್ತಾ ಹೋದರೆ ಪ್ರತಿ ಶನಿವಾರ ಶನೇಶ್ವರನಿಗೆ ಎಳ್ಳು ಬತ್ತಿ ಹಚ್ಚಿ ಬನ್ನಿ. ಎಲ್ಲನೂ ಸಂಪೂರ್ಣ ಏನೇ ಒಂದು ಅಡೆತಡೆಗಳಿದ್ರೂ, ಏನೇ ಒಂದು ಕಾರ್ಯಗಳಲ್ಲಿ ಮತ್ತು ಕೆಲಸ ವಹಿವಾಟದಲ್ಲಿ, ಹಣಕಾಸಿನಲ್ಲಿ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ.